ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕಿನ ಆವರಣದಲ್ಲಿ ಕೃಷಿ ಇಲಾಖೆ ಮಂಡ್ಯ ಹಾಗೂ ಪಶುಸಂಗೋಪನಾ ಇಲಾಖೆ ಮಂಡ್ಯ ವತಿಯಿಂದ 2024-25ನೇ ಸಾಲಿನ ಕೃಷಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸುನೀತಾ, ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಂಟಿ ಇದರಲ್ಲಿ ರೈತರಿಗೆ ಸರ್ಕಾರದಿಂದ ಸಹಾಯಧನದಲ್ಲಿ ಏನೇನು ಯಂತ್ರೋಪಕರಣಗಳನ್ನು ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದೆ. ಇವತ್ತನ್ನ ಮಾಡ್ಕೋತೀವಿ. ಈ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಹಳೆ ಬೇಸಾಯ ಪದ್ಧತಿಗೆ ನೀವು ಮಾರು ಹೋಗಿ ಇಳುವರಿನೂ ಕಡಿಮೆ ಆಗ್ತಾ ಇದೆ. ಈ ಕಡೆ ಸಾಲನೂ ಮಾಡ್ಕೋತಾ ಇದ್ದೀರಾ. ನಾವು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ, ಸಾಲ ತೀರ್ಸಕ್ಕೂ ಆಗ್ತಾ ಇಲ್ಲ. ಈಗ ವಿನೂತನ ಮಾದರಿಯ ವ್ಯವಸಾಯ ಪದ್ಧತಿಗಳು ಬಂದಿದೆ. ಯಂತ್ರೋಪಕರಣಗಳನ್ನ ನಾವು ಸಹಾಯಧನದಲ್ಲಿ ಕೊಡ್ತೀವಿ. ಹಲವಾರು ಯೋಜನೆಗಳನ್ನ ರೈತರಿಗೋಸ್ಕರ ನಾವು ಜಾರಿಗೆ ತಂದಿದ್ದೀವಿ. ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡು ಮಾದರಿ ರೈತನಾಗಿ ನಿಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರಗಳು ಯಾವಾಗಲೂ ಸದಾ ನಿಮ್ಮ ಜೊತೆಲಿ ಇರುತ್ತೆ. ಮೊನ್ನೆ ಕೊಪ್ಪದ ಹತ್ರ ಒಂದು ಹೊಸ ಕಬ್ಬನ್ನ ಕಟಾವು ಮಾಡಿ ಅದೇ ತುಂಡರಿಸಿ ಶೇಖರಣೆ ಮಾಡಿಕೊಡುವಂತ 1 ಕೋಟಿ ರೂಪಾಯಿಗಳನ್ನ ಸಾಂಕೇತಿಕವಾಗಿ ಕೃಷಿ ಇಲಾಖೆಯವರು ಅಲ್ಲಿ ಪೈಲಟ್ ಎಪಿಸೋಡ್ ಅನ್ನ ಮಾಡಿದ್ರು. ಅಲ್ಲಿ ನಾನು ನೋಡಿದೆ ಒಂದು 1,000 ಜನ ರೈತರು ಬಂದಿದ್ದಾರೆ. 14 ಲಕ್ಷ ರೈತರಿದ್ದಾರೆ. ಇಂಥವೆಲ್ಲ ಇಟ್ಟಾಗ ಕೃಷಿ ಇಲಾಖೆಯವರು ನಿಮಗೆ ಇದ್ದಿದ್ದೆ 100 ಕೆಲಸ. ಅದೇ ರಾಜಕೀಯ ಮಾತಾಡೋದು ಬನ್ನಿ ಅಂದ್ರೆ 2 ಅವರ್ ಮಾತಾಡ್ತೀರಿ. ಊರಿಗೆ ಬಂದ್ರೆ ಏನ್ ಜಗಳ ಆಡೋದಂದ್ರೆ 10 ಅವರ್ ಆಡ್ತೀರಿ. ಈ ಯಂತ್ರೋಪಕರಣಗಳು ಇಟ್ಟಾಗ ಇದನ್ನ ನಮ್ಮ ಕೃಷಿ ಇಲಾಖೆಯವರು ಅವ್ರ ಕಚೇರಿಯಲ್ಲಿ ಕೊಡೋಣ ಅಂತ ನಾನು ಹೇಳಿದೆ. ಬೇಡ, ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಕೊಡೋಣ, ರೈತರಿಗೆಲ್ಲ ಗೊತ್ತಾಗಬೇಕು. ಇವೆಲ್ಲ ನಾವು ಮುಂದೆ ನಾವು ತಗೊಂಡು ವ್ಯವಸಾಯ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅಂತೇಳಿ ಇಲ್ಲೇ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ ನಮ್ಮ ನಾಗರಾಜು ಇನಿಷಿಯೇಟಿವ್ ತಗೊಂಡು ಫಾಸ್ಟಾಗೆ ಈ ಕೆಲಸನ ಮಾಡೋದು. ನೀವೆಲ್ಲ ಈಗ ಹೊಸ ನೂತನ ಬೇಸಾಯ ಪದ್ಧತಿ ಏನು ಬಂದಿದೆ ಅದನ್ನೆಲ್ಲ ಅಳವಡಿಸ್ಕೋಬೇಕು. ಇವತ್ತು 100 ಕೋಟಿ ರೂಪಾಯಿಯನ್ನ ಕಾಲುವೆ ಆಧುನೀಕರಣಕ್ಕೆ ನಾನು ತಗೊಂಡು ಬಂದಿದ್ದೀನಿ. 7 ಕೋಟಿ ರೂಪಾಯಿ ಇದು ಟೆಂಡರ್ ಆಗಿ ಕೆಲಸ ಈಗ ಅತಿ ಶೀಘ್ರದಲ್ಲೇ ಬರೋವಾರ ಆರಂಭ ಆಗುತ್ತೆ. ಇನ್ನು 93 ಕೋಟಿ ರೂಪಾಯಿದು ಆಗ್ತದೆ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.